So I welcome you all to the ನಮ್ಮ ವೇದಾಂತ SSLC ಮತ್ತೆ ನಾನು ನಿಮ್ಮ ಸೈನ್ಸ್ ಟೀಚರ್ ರಿತಿಕಾ ಮ್ಯಾಮ್. ಸೊ ಇವತ್ತು ನಾನು ನಿಮಗೆ ಯಾವುದಪ್ಪ ಕ್ವಶನ್ಸ್ ಇಂಗ್ಲಿಷ್ ಎಕ್ಸಾಮ್ ನಲ್ಲಿ ರಿಪೀಟ್ ಆಗಿರೋದು ಅನ್ನೋದು ವಿಡಿಯೋ ಹಾಕ್ತಿದ್ದೇನೆ. ಯಾಕಪ್ಪ ಈ ವಿಡಿಯೋ ನೋಡ್ಬೇಕಂದ್ರೆ ನಿಮಗೊಂದು ಟ್ರಸ್ಟ್ ಬಿಲ್ಡ್ ಆಗಬೇಕು, ರೈಟ್? ಸೊ ಯಾವ ತರ ಟೀಚರ್ ನಿಮಗೆ ಕಲಿಸಿದ್ದಾರೆ, ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ನಾನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಅಂತ ಮಾಡಿದ್ದೆ ಇಂಗ್ಲಿಷ್ ಎಕ್ಸಾಮ್ ದಿನ, ರೈಟ್? ಸೊ ಏನಪ್ಪ ಮಾಡಿದ್ದೆ, ಏನ್ ಹೇಳಿದ್ದೆ ಅಲ್ಲ, ಯಾವ್ಯಾವ ಕ್ವಶನ್ಸ್ ಕೇಳಿದ್ರಲ್ಲ ಅದೇ ಕ್ವಶನ್ಸ್ ನಿಮ್ಮ ಎಕ್ಸಾಮ್ ನಲ್ಲಿನೂ ಬಂದಿದೆ. ಸೊ ಯಾವ್ದಪ್ಪ ಆ ಕ್ವಶನ್ಸ್ ಅನ್ನ ನಿಮಗೆ ನಾ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೇನೆ, ಆಯ್ತಾ? ಸೊ ಬಿಫೋರ್ ದ್ಯಾಟ್ ಈವನ್ ಐ ವಾಂಟ್ ಟು ಟೆಲ್ ಯು ಪೀಪಲ್ ಒನ್ ಮೋರ್ ಥಿಂಗ್. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ಮತ್ತೆ ಯಶು ಸರ್ ನಿಮಗೆ ಒಂದು ಕ್ವಶನ್ ಕೇಳಿದ್ವಿ. ಏನಪ್ಪ, ನಿಮ್ಗೆ ಯಾವ ತರ ನಮ್ಮಿಂದ ಹೆಲ್ಪ್ ಬೇಕು, ಮೀನ್ಸ್ ಸೈನ್ಸ್ ನಲ್ಲಿ ಯಾವ ತರ ನಿಮಗೆ ಹೆಲ್ಪ್ ಬೇಕಿದೆ, ನಿಮಗೆ ನಾ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ವಿ ಆರ್ ರೆಡಿ ಟು ಹೆಲ್ಪ್ ಯು ಪೀಪಲ್ ಅ ಲಾಟ್. ಸೊ ಯಾವ ತರ ಹೆಲ್ಪ್ ಬೇಕು, ಯಾವ ತರ ಬೇಕು ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದೆ ನಾನು. ಲಾಸ್ಟ್ ವಿಡಿಯೋನಲ್ಲಿ ಬಹಳ ಕಡಿಮೆ ಕಮೆಂಟ್ಸ್ ಇದೆ ಆಕ್ಚುಲಿ. ಸೊ ನಾನು ಎಕ್ಸೆಪ್ಟ್ ಮಾಡಿರೋದು 100-200 ಕಮೆಂಟ್ಸು. ಸೊ ಲೆಟ್ಸ್ ಸಿ ಬೈ ಮಂಡೇ, ಓಕೆ? ಮಂಡೇ ಒಂದು ನಿಮಗೆ ಚಾಲೆಂಜ್ ಕೊಡ್ತಿದ್ದೇನೆ. ಮಂಡೇ ಅನ್ನೋಷ್ಟರಲ್ಲಿ ನನಗೆ ಫುಲ್ ಕಮೆಂಟ್ ಬಾಕ್ಸ್ ಫುಲ್ ಆಗಬೇಕು, ಆಯ್ತಾ? ಸೊ ಎಲ್ಲರದು ಹೆಲ್ಪ್ ಬೇಕು ನಮಗೆ. ನಿಮಗೆ ಯಾವ್ಯಾವ ಥರ ಕ್ವಶನ್ಸ್ ಬೇಕು, ಯಾವ್ಯಾವ ಥರ ಲೆಸನ್ ಎಕ್ಸ್ಪ್ಲನೇಷನ್ ಬೇಕು ಅನ್ನೋದು ನಮಗೆ ಗೊತ್ತಾದರೆ ನಿಮಗೂ ಡೆಲಿವರ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ, ರೈಟ್? ಸೊ ಅದೇ ಥರ ನಾವಂತೂ ವಿಡಿಯೋ ಮಾಡ್ತೇವೆ. ನಿಮಗೆ ಯಾವ ಥರ ಹೆಲ್ಪ್ ಬೇಕು, ಬಹಳ ಮಂದಿ ಕೇಳಿದ್ದಾರೆ ಫಿಸಿಕ್ಸ್ ಪ್ರಾಬ್ಲಮ್ಸ್ ಮಾಡಿ ಮ್ಯಾಮ್, ಮತ್ತು ಕೆಮಿಸ್ಟ್ರಿದು ಇಕ್ವೇಷನ್ಸ್ ಯಾವ ಕಂಪಲ್ಸರಿ ಬೀಳ್ತಾವೆ, ಇಲ್ಲಾಂದರೆ ಕ್ವಿಕ್ ಶಾರ್ಟ್ಸ್ ಮಾಡಿ, ಇವನ್ನೆಲ್ಲ ಹೇಳಿದ್ದಾರೆ. ಅವನ್ನೆಲ್ಲ ಅಂತೂ 100% ಶೋರ್ ಆಗಿ ನಾವು ಮಾಡ್ತೇವೆ. ಅದನ್ನು ಬಿಟ್ಟು ನಿಮಗೆ ಏನಾದರೂ ಮತ್ತೆ ಎಕ್ಸ್ಟ್ರಾ ಹೆಲ್ಪ್ ಬೇಕಂದ್ರೆ ಪ್ಲೀಸ್ ಟೆಲ್ ಅಸ್, ದೆನ್ ಓನ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಆ್ಯಂಡ್ ವಿ ಕ್ಯಾನ್ ಡೂ ಇಟ್, ಆಯಿತಾ? ಸೊ ಈಗ ಫಸ್ಟ್ ಏನು ಎಕ್ಸ್ಪ್ಲನೇಷನ್ ಕೊಡ್ತೀನಂದರೆ ಯಾವ ಥರ ಕ್ವಶನ್ ಕೇಳಿದ್ದಾರೆ, ಯಾವ ಥರ ಕ್ವಶನ್ನು ಕೇಳಿಲ್ಲ ಅನ್ನೋದು ನಿಮಗೆ ನಾನು ಫಸ್ಟ್ ಹೇಳ್ತೇನೆ, ಓಕೆ? ಸೊ ಯಾವ ಥರ ಕ್ವಶನ್ ಕೇಳಿದಾರಪ್ಪ, ಏನು ಕೇಳಿದ್ದಾರೆ ಆ್ಯಕ್ಚುಲಿ ಅವೆಲ್ಲ ನಿಮಗೆ ನೆನಪಿಟ್ಕೋಬೇಕು, ರೈಟ್? ಸೊ ಅದರ ಸಲುವಾಗಿ ನಿಮಗೆ ಒಂದು ಸ್ಪೆಷಲ್ ಆಗಿ ಯಾವ ಥರ ಕ್ವಶನ್ ಕೇಳಿದ್ದಾರೆ ಮತ್ತು ಯಾವ ಥರ ಕ್ವಶನ್ ಕೇಳಿಲ್ಲ ಅನ್ನೋದು ವಿಡಿಯೋ ಮಾಡಿದ್ದೇನೆ. ಫಸ್ಟ್ ಕ್ವಶನ್ ಯಾವ್ದಪ್ಪ? ದ್ಯಾಟ್ ಇಸ್, ಹೌ ಡಸ್ ದ ಪೋಯಟ್ ವಿ.ಕೆ. ಗೋಕಾಕ್ ಡಿಸ್ಕ್ರೈಬ್ ದ ಡೆವಲಪ್ಮೆಂಟ್ ಅಚೀವ್ಡ್ ಇನ್ ಅವರ್ ಕಂಟ್ರಿ? ವಿಚ್ ವಾಸ್ ದ ಡೆವಲಪ್ಮೆಂಟ್ ವಿಚ್ ವಾಸ್ ಅಚೀವ್ಡ್ ಬೈ ಅ ಡಿ.ಕೆ. ರಂಗನಾಥ್, ಸಾರಿ ವಿ.ಕೆ. ಗೋಕಾಕ್, ಓಕೆ? ಸೊ ಈ ಕ್ವಶನ್ನು ನಾನು ಅವತ್ತು ಮಾರ್ನಿಂಗ್ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಈ ಕ್ವಶನ್ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ನಿಮಗೆ ಮಾರ್ನಿಂಗು. ಸೊ ಈ ಎಕ್ಸ್ಪ್ಲನೇಷನ್ ಪ್ರಕಾರ ಸೇಮ್ ಕ್ವಶನ್ ನಿಮ್ಮ ಪೇಪರ್ನಲ್ಲಿ ಬಿದ್ದಿದೆ. ಯು ಪೀಪಲ್ ಕ್ಯಾನ್ ಚೆಕ್ ಇಟ್ ಔಟ್. ಇಫ್ ಇಟ್ಸ್ ನಾಟ್ ವಿಸಿಬಲ್, I think it's visible, right? Yes. So ನೋಡಿ, how does the poet V.K. Gokak describe the development achieved in our country? How it has been development which has been achieved in our country? Same ditto question ಕೇಳಿದ್ದಾರೆ, right? So ಈ ತರ ಕ್ವಶನ್ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ, ಸೇಮ್ ಕ್ವಶನ್ ನಿಮಗೆ ಕೇಳಿದ್ದಾರೆ. ತಿಳಿದಾ? ಸಿ ಮೋಸ್ಟ್ ರಿಪೀಟೆಡ್ ಕ್ವಶನ್, ರೈಟ್? ಸೊ ಈಗಾದ್ರೆ ನಿಮ್ಗೆ ಗೊತ್ತಾಗೋದಲ್ಲ ರಿತಿಕಾ ಮ್ಯಾಮ್ ಸೀರಿಯಸ್ಲಿ ಕೊಡ್ತಾರೆ ಇಂಪಾರ್ಟೆಂಟ್ ಕ್ವಶನ್ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಏನು? ವೈ ಡಿಡ್ ದ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ come to ಮೋಹನ್ಸ್ ಹೌಸ್? ಮೋಹನ್ ಹೌಸ್ಗೆ ಪಾಟೀಲ್ ಏಕ್ ಬಂದಪ್ಪ? ಸೊ ಇದಕ್ಕೆ ಏನ್ ಕೇಳಿದ್ದಾರೆ ಇಲ್ಲಿ ನೋಡಿ, ಡಿಸ್ಕ್ರೈಬ್ ದ, ವೇರ್ ಇಟ್ ಇಸ್ ಕ್ವಶನ್, ಎಸ್ ಯಾರ್ 24th ಕ್ವಶನ್, ಓಕೆ? ಕ್ವಶನ್ ಪೇಪರ್ ನಲ್ಲಿ ನೋಡಬಹುದು 24th ಒಂದು. ವೈ ಡಿಡ್ ದ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್? ಆರ್ ಎರಡು ಕ್ವಶನ್ ನಲ್ಲಿ ನೀವು ಯಾವ್ದಾದ್ರು ಒಂದ್ ಬರಿಬೇಕಂತ ಹೇಳಿದ್ದಾರೆ. ಸೆಕೆಂಡ್ ಒನ್ ಯಾವುದು? ರೈಟ್ ದ ಹಾರ್ಡ್ಶಿಪ್ಸ್ ಅಂಡ್ ದ ಚಾಲೆಂಜಸ್ ಫೇಸ್ಡ್ ಬೈ ದ ಡಿ.ಕೆ. ಡೋಲ್ಮಾ. ಸಿ ಐ ಹ್ಯಾವ್ ಇವನ್ ರಿಪೀಟೆಡ್ ದಟ್ ಕ್ವಶನ್. ಸೊ ಅದು ರಿಪೀಟ್ ಕ್ವಶನ್ ಆಗಿದೆ. ಯಾವ್ದಪ್ಪ ಅದು? ರೈಟ್ ಹಾರ್ಡ್ಶಿಪ್ಸ್ ಅಂಡ್ ದ ಚಾಲೆಂಜ್ ಫೇಸ್ಡ್ ಬೈ ಅ ಡಿ.ಕೆ. ಡೋಲ್ಮಾ. ಆ ಕ್ವಶನ್ ಮತ್ತೆ ಈ ಕ್ವಶನ್, ಎರಡು ಕ್ವಶನ್ ಎಷ್ಟು ಸಲ ಕೇಳಿದ್ದಾರೆ? ಎರಡು ಕ್ವಶನ್ ರಿಪೀಟ್ ಆಗಿದೆ 24th ನಲ್ಲಿ, ರೈಟ್? ಸೊ ಇದನ್ನು ಮಾರ್ನಿಂಗ್ ಮಾಡಿಸಿದ್ದೆ ನಾನು, ಸೇಮ್ ಕ್ವಶನ್ ರಿಪೀಟ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ, ಆಯ್ತಾ? ಸೊ ಈ ತರ ಕ್ವಶನ್ ಒಂದು ರಿಪೀಟ್ ಆಗಿದೆ ಇಲ್ಲಿ. ನೆಕ್ಸ್ಟ್ ಏನಪ್ಪ? How was the Swami honored by his classmates, teachers and the headmaster? How he was actually being honored by his classmates, teachers and the headmasters. So you'll know, how did Swami try to escape from sleeping alone in the office room? Second question yadappa? 26th one, okay? Write the brief summary on the poem I Am the Land. And I had told you people, write the brief summary of the I Am the Land. I Am the Land ಮೇಲೆ poem ಬಿಡುತ್ತಂತ ಹೇಳಿದ್ದೆ ನಾನು ಅವತ್ತು ಮಾರ್ನಿಂಗು. ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಇಟ್ ಹ್ಯಾಸ್ ಬೀನ್ ರಿಪೀಟೆಡ್. ಕ್ಲಿಯರಾ? ಸೊ ನೋಡಿ ಎಷ್ಟು ಸಲ ರಿಪೀಟ್ ಆಗಿರೋ ಕ್ವಶನ್ಸ್ ಇದೆ. ನೆಕ್ಸ್ಟ್ ಏನಪ್ಪ? Write a letter on Panchayat Development Officer requesting him or her to provide the books to your school library. To provide the school library the books. So same question ಬಿದ್ದಿದೆ ಇಲ್ಲಿ ನೋಡಿ. ನಾ ಏನು ಕ್ವಶನ್ ಹೇಳಿದ್ದೆ ನಿಮಗೆ, ಇದರ ಜೊತೆ ಇನ್ನೊಂದು ಕ್ವಶನ್ ಲೆಟರ್ ರೈಟಿಂಗ್ ಕೊಟ್ಟಿದ್ದೆ ನಾನು. ಅವು ಎರಡರಲ್ಲಿ ಯಾವ್ದಾರ ಒಂದು ಬೀಳುತ್ತಂತ ಹೇಳಿದ್ದೆ. ಇಲ್ಲಿ ನೋಡಿ ಒಂದು ಕ್ವಶನ್ ಅಂತೂ ಬಿದ್ದುಬಿಟ್ಟಿದೆ. ಒಂದೇ ಲೆಟರ್ ಹೇಳಿದ್ದೆ ನಾನು, ಎರಡು ಲೆಟರ್ನಲ್ಲಿ ಒಂದು ಬೀಳುತ್ತಂತ, ಅದರಲ್ಲಿ ಒಂದು ಬಿದ್ದಿದೆ. ಸಿ
चमत्कार है चमत्कार, right? So write a letter to the Panchayat Development Officer requesting him or her to provide the books to your school library. Same question I had asked you, same question it has come to the paper. ತಿಳಿತಾ? ಸೇಮ್ ಕ್ವಶನ್ ಬಿದ್ದಿದೆ. ಸೊ ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ. ನಾ ಯಾವ್ಯಾವ ಕ್ಲಾಸ್ ತಗೋದಿನಲ್ಲ ಇಲ್ಲಿ ಫ್ಯೂಚರ್ನಲ್ಲಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂತ ಹಾಕ್ತಿದ್ದೇನಲ್ಲ 100% ಬಿದ್ದೇ ಬೀಳುತ್ತೆ. ತಿಳ್ಕೊಂಡು ನೀವು ಓದಿ, ನಾ ಶ್ಯೂರ್ಲಿ ಕೊಡ್ತೀನಿ ನಿಮಗೆ, ಅದು ಬಿದ್ದೇ ಬೀಳುತ್ತೆ. ಆಯ್ತಾ? ಸೊ ಈ ತರ ನಿಮಗೆ ನಾವು ಸಪೋರ್ಟ್ ಜನವರಿನಲ್ಲೂ ಮಾಡ್ತೇವೆ, ಪ್ರಿಪ್ರೇಟರಿನಲ್ಲಿನೂ. ಪ್ಲಸ್ ವಿ ವಿಲ್ ಸಪೋರ್ಟ್ ಯು ಟಿಲ್ your board exams get over. Understood? So make sure you people will practice the questions whichever I am telling, whichever Yashu sir is telling. Clear? Next ಏನಪ್ಪ? So these are actually the questions which were actually mostly repeated a lot of times. Okay, ಇದು ಲೆಸನ್ ಇನ್ನೊಂದು ಆಕ್ಚುಲಿ ಇತ್ತು. ಯಾವ್ದಪ್ಪ ಇನ್ನೊಂದಂದ್ರೆ ನಿಮಗೆ ಎಸ್ಸೆ ರೈಟಿಂಗ್ ಹೇಳಿದ್ದೆ ನಿಮಗೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಯಾವ್ದು ಟೈಪ್ಸ್ ಆಫ್ ಎಸ್ಸೆ ಅಂತಾನು ಹೇಳಿದ್ದೇನೆ, ಟಾಪಿಕ್ಸ್ ಕೊಟ್ಟಿದ್ದೆ ನಿಮಗೆ. ಅದೇ ಟಾಪಿಕ್ ಇಂದಾನು ನಿಮಗೆ ಎಕ್ಸಾಮ್ ನಲ್ಲಿ ಬಿದ್ದಿದೆ. ಸೊ ಈ ತರ ಕ್ವಶನ್ಸ್ ಬಹಳ ನಿಮಗೆ ಎಕ್ಸಾಮ್ಸ್ ನಲ್ಲಿ ರಿಪೀಟ್ ಆಗಿದೆ. ನಾಟ್ ಓನ್ಲಿ ಇಂಗ್ಲಿಷ್, ಐ ಹ್ಯಾವ್ ಇವನ್ ರಿಪೀಟೆಡ್ ದ ಕ್ವಶನ್ಸ್ ವಿಚ್ were come into the science. If you don't know, go check it out in ನಮ್ಮ ವೇದಾಂತ SSLC. ಇವನ್ ಸೈನ್ಸ್ ಕ್ವಶನ್ಸ್ ಯಾವ್ಯಾವ ರಿಪೀಟ್ ಆಗಿದೆ ಅಲ್ಲ, ನಾ ಯಾವ್ಯಾವ ಮೋಸ್ಟ್ ರಿಪೀಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್ಸ್ ಮಾಡಿದೆ ಅಲ್ಲ, ಅವೇ ಕ್ವಶನ್ ಪೇಪರ್ ನಲ್ಲಿ ಎಕ್ಸಾಕ್ಟ್ ಆಗಿ ಬಿದ್ದಿದೆ. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಗೋ ಅಂಡ್ ಚೆಕ್ ದಟ್ ವಿಡಿಯೋ ಆಲ್ಸೋ, ಚೆಕ್ ದಿಸ್ ವಿಡಿಯೋ ಆಲ್ಸೋ ಪರ್ಫೆಕ್ಟ್ಲಿ. ಯು ವಿಲ್ ಹ್ಯಾವ್ ಅ ಐಡಿಯಾ ದಟ್ ಯಾವ ತರ ಕ್ವಶನ್ಸ್ ಮ್ಯಾಮ್ ಹೇಳಿದ್ರು ಅದೇ ತರ ಕ್ವಶನ್ಸ್ ರಿಪೀಟ್ ಆಗಿದೆ. ಮೀನ್ಸ್ ವಾಟ್, ಯು ಪೀಪಲ್ ಕ್ಯಾನ್ ಟ್ರಸ್ಟ್ ಅಸ್, ರೈಟ್? ಸೊ ನಾನಂತೂ ಸುಳ್ಳು ಹೇಳ್ತಿಲ್ಲ. ಏನ್ ಸುಳ್ಳು ಹೇಳ್ತಿಲ್ಲ ನಿಮಗೆ, ಅದು ನಾನೇನು ಯಾವ್ಯಾವ ಕ್ವಶನ್ಸ್ ಮಾರ್ನಿಂಗ್ ಎಕ್ಸಾಮ್ ಹೋಗಿಂತ ಮೊದಲು ಯಾವ್ಯಾವ ಕ್ವಶನ್ಸ್ ನಿಮಗೆ ಹೇಳಿದ್ದೆ ಅಲ್ಲ ರಿಪೀಟ್ ಆಗುತ್ತಂತ, ಅವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಸೊ ಯು ಪೀಪಲ್ ನೀಡ್ ಟು ಡೂ ವಾಟ್ ನಾವ್. ಸೊ ಯಾವ್ಯಾವ ಕ್ವಶನ್ಸು ನಾವೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇವಲ್ಲ, ಅವೆಲ್ಲ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಇನ್ನೊಂದ್ಸಲ ಇನ್ನೊಂದ್ಸಲ ನಿಮ್ಗೆ ರಿಮೈಂಡರ್ ಕೊಡ್ತಿದ್ದೇನೆ ನಾನು. ನಾವೊಂದು ವಿಡಿಯೋ ಮಾಡಿದ್ದೇವೆ, ಅದರಲ್ಲಿ ನಿಮಗೆ ಕೇಳಿದ್ದೇವೆ, ಏನಪ್ಪ ಕೇಳಿದ್ದೇವೆ, ಯಾವ್ಯಾವ ತರ ನಿಮಗೆ ವಿಡಿಯೋಸ್ ಹೆಲ್ಪ್ ಆಗುತ್ತೆ, ಯಾವ್ಯಾವ ತರ ವಿಡಿಯೋಸ್ ಬೇಕು, ಅವೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಬೇಕು. ಆಯ್ತಾ? ಸೊ ಈಗ ಆಲ್ಮೋಸ್ಟ್ ನಮ್ಮ ಚಾನಲ್ 2K ಆಗಿದೆ, ರೈಟ್? ಸೊ ಇಟ್ ನೀಡ್ಸ್ ಟು ಬಿಕಮ್ 3K ಬಿಫೋರ್ ಹಾಲಿಡೇ ಗೆಟ್ ಓವರ್, ರೈಟ್? ಸೊ ಅದಕ್ಕೆ ನೀವು ಯಾವ್ಯಾವ ನಾವು ಹೆಲ್ಪ್ ಮಾಡ್ತಿದ್ದೇವಲ್ಲ ಅದನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಿ. ಇವನ್ ವಿ ಆರ್ ಸ್ಟಾರ್ಟಿಂಗ್ ಟು ಪ್ರೊವೈಡ್ ಯು ಪೀಪಲ್ ದ ನೋಟ್ಸ್ ಆಲ್ಸೋ. ಮೇಕ್ ಶೋರ್ ಟು ಸಿ ದೋಸ್ ನೋಟ್ಸ್ ಆಲ್ಸೋ. ವಿಲ್ ಡೂ ಒನ್ ಗ್ರೂಪ್ ಆಲ್ಸೋ. ಅದರಲ್ಲೆಲ್ಲ ಲೆಸನ್ ವೈಸ್ ಟಾಪಿಕ್ಸ್ ಅನ್ನ ನಿಮಗೆ ನೋಟ್ಸ್ ಕೊಡ್ತೇವೆ ನಾವು, ಚಾಪ್ಟರ್ ವೈಸು. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಸೊ ಇನ್ನೊಂದು ವಿಷಯ, ನಂಗೆ ಈ ವಿಡಿಯೋನಲ್ಲಿ ಏನೇನಪ್ಪ ಬೇಕಂದ್ರೆ ಕಮೆಂಟ್ ಸೆಷನ್ ನಲ್ಲಿ ಫಸ್ಟ್ ಥಿಂಗ್ ಏನಂದ್ರೆ, ನಿಮ್ಗೆ ಯಾವ್ಯಾವ ಚಾಪ್ಟರ್ಸ್ ಅನ್ನ ನಿಮ್ಮ ಸ್ಕೂಲ್ನಲ್ಲಿ ಮುಗಿಸಿದ್ದಾರೆ, ಯಾವ ಚಾಪ್ಟರ್ಸ್ ಸ್ಕೂಲಲ್ಲಿ ಮುಗಿಸಿದ್ದಾರೆ, ಮತ್ತು ನೀವು ಎಕ್ಸಾಮ್ ಪ್ರಾಕ್ಟೀಸ್ ಮಾಡೋದ್ ಮುಂದೆ ಯಾವ ಚಾಪ್ಟರ್ ನಿಮಗೆ ಡಿಫಿಕಲ್ಟ್ ಆಗಿದೆ, ಸೈನ್ಸ್ನಲ್ಲಿ ಇಂಗ್ಲೀಷ್ನಲ್ಲಿ ಸ್ಪೆಷಲಿ ಇವೆರಡರಲ್ಲಿ ಯಾವ್ಯಾವ ನಿಮಗೆ ಡಿಫಿಕಲ್ಟ್ ಆಗಿದೆ ಅಲ್ಲ, ಅವೆಲ್ಲ ಚಾಪ್ಟರ್ಸ್ ಅನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸೊ ದಟ್ ಈವನ್ ಐ ವಿಲ್ ಹ್ಯಾವ್ ಅ ಐಡಿಯಾ ದಟ್ ಹೌ ಇಟ್ ವಿಲ್ ಬಿ ಡನ್. ಓಕೆ, ಸೊ ದಟ್ ನಾನು ಇಂಪ್ರೂವೈಸ್ ಮಾಡ್ಕೋತೇನೆ. ತಿಳಿತಾ? ನಾನು ಇಂಪ್ರೂವೈಸ್ ಮಾಡ್ಕೋತೇನೆ. ಟಿಲ್ ದೆನ್, ಸಿ ಯು ಎವ್ರಿವನ್ and bye and make sure to subscribe if you are completely new to the channel and make sure to give your attendance. Don't forget attendance andre enu, like button. Tita, like and subscribe to the channel. Like is very important. Attendance working is very important in the school, right? Even for Ritika ma'am also attendance working is very important. ನಾನು ಆಫೀಸ್ಗೆ ಬಂದ ತಕ್ಷಣ ಅಟೆಂಡೆನ್ಸ್ ಮಾರ್ಕ್ ಮಾಡ್ತೀನಲ್ಲ, ನೀವು ವಿಡಿಯೋ ಮಾಡಿ ನೋಡಿದ ತಕ್ಷಣ ಅಟೆಂಡೆನ್ಸ್ ಮಾರ್ಕ್ ಮಾಡೋದು ಕಲೀರಿ. ಆಯ್ತಾ? Still then, see you everyone.